ಮೈಸೂರು ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಭವ್ಯವಾದ ಒಂದು ಮೆರವಣಿಗೆಯನ್ನು ನಾವು ಗಮನಿಸ್ತಾ ಇದ್ವಿ. ಟ್ಯಾಬ್ಲೋಗಳು ನಾಡಿನ ಶ್ರೀಮಂತಿಕೆಯನ್ನ, ಸಾಮಾಜಿಕ ನ್ಯಾಯವನ್ನ ಬಿತ್ತರಿಸುವಂತಹ ಟ್ಯಾಬ್ಲೋಗಳು, ಮತ್ತೊಂದು ಕಡೆಗೆ ನಿರಂತರವಾಗಿ ಕಲಾ ತಂಡಗಳ ಸಾಹಸವನ್ನ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಒಂದೊಂದು ರೀಜನ್ ಇಂದ ಸ್ಪೆಸಿಫಿಕಲಿ ಆ ರೀಜನ್ ನಲ್ಲಿ ಏನ್ ಫೇಮಸ್ಸು ಮತ್ತೆ ಇಡೀ ರಾಜ್ಯದ ಜನರಿಗೆ ಈ ಮೂಲಕ ಪರಿಚಯಿಸುವಂತಹ ಒಂದು ಅದ್ಭುತವಾದಂತಹ ಇನಿಷಿಯೇಟಿವ್ ಅನ್ನ ಸರ್ಕಾರ ಈ ಮೂಲಕ ತೆಗೆದುಕೊಳ್ಳುತ್ತಾ ಇದೆ. ನಾವು ಆಗಾಗ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಟ್ಯಾಬ್ಲೋವನ್ನ ಯಕ್ಷಗಾನ, ಭೂತಕೋಲ, ಹುಲಿವೇಷ, ಕೋಣದ ಕಂಬಳ ಇವೆಲ್ಲವೂ ಕೂಡ ಆ ಟ್ಯಾಬ್ಲೋದಲ್ಲಿ ಅಡಕವಾಗಿದೆ. ದಕ್ಷಿಣ ಕನ್ನಡ ಅಂದರೆ ನಾಗರಕಂಡ ಅಂತ ಕೂಡ ಅದನ್ನು ಕರೀತಾರೆ. ಶ್ರೀಮಂತ ಮೂಲ ನೆಲ, ಈ ನೆಲದ ಮೂಲ ಸಂಸ್ಕೃತಿ ಎಲ್ಲೆಲ್ಲಿ ಅಡಕವಾಗಿದೆ ಅಂತ ಕೇಳಿದ್ರೆ ನೀವು ದಕ್ಷಿಣ ಕನ್ನಡ ಭಾಗಕ್ಕೆ ಬಂದಾಗ ನೆಲದ ಮೂಲ ಸಂಸ್ಕೃತಿಯನ್ನು ಇನ್ನೂ ಅಲ್ಲಿ ಆರಾಧಿಸ್ತಾರೆ. ದೈವಗಳು ತುಂಬ ಇಂಪಾರ್ಟೆಂಟು. ಈ ಭೂತಾರಾಧನೆ, ಹುಲಿವೇಷ ಇವೆಲ್ಲವೂ ಕೂಡ ಜಾನಪದ ಮತ್ತು ಬುಡಕಟ್ಟು ಸಂಪ್ರದಾಯದ ಈ ಮಣ್ಣಿನ ಮೂಲ ಸಂಸ್ಕೃತಿಯ ಅನಾವರಣ ಟ್ಯಾಬ್ಲೋಗಳ ಮೂಲಕ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸರ್, ಟ್ಯಾಬ್ಲೋಗಳು ಒಂದು ಕಡೆಗೆ ಸಾಕ್ತಾ ಇದ್ದಾವೆ, ಒಂದೊಂದು ವಿಶೇಷತೆ ಇದೆ, ಅದನ್ನು ನೋಡ್ತಾ ಇದ್ದೀನಿ. ನಾನು ಟ್ಯಾಬ್ಲೋ ಬಗ್ಗೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಬಹಳ ವರ್ಷಗಳಿಂದ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ದಸರಾದಲ್ಲಿ ಪ್ರತಿ ಬಾರಿ ಜಂಬೂ ಸವಾರಿಯನ್ನ ಹೊರೋದು ಗಂಡಾನೆನೆ, ಹೆಣ್ಣಾನೆ ಇಲ್ಲಿ ತನಕ ಹೊತ್ತಿಲ್ಲ. ಯಾಕೆ ಹಂಗೆ ಅಂತ ಏನಾದರೂ ಇತಿಹಾಸದಲ್ಲಿ ಉಲ್ಲೇಖ ಇದೆಯಾ? ಇಲ್ಲ, ಆ ಥರ ಶಕ್ತಿ ಸಾಮರ್ಥ್ಯದಲ್ಲಿ ಆ ಗಂಡು ಬಲಿಷ್ಠವಾಗಿರ್ತದೆ. ಯಾಕೆಂದ್ರೆ 750 kg ಜೊತೆಗೆ ಅದು ಮಂಟಪ ಒಂದೇ ಅಲ್ಲ, ಸಂಬಾರಿ ಒಂದೇ ಅಲ್ಲ, ಜೊತೆಗೆ ಹಾಕುವಂತ ದಿಂಬಾಗಿರ್ಬೋದು, ಹಗ್ಗಗಳಾಗಿರ್ಬೋದು, ಮುಂದೆ ಕೂರುವಂತ ವ್ಯಕ್ತಿ ಆಗಿರ್ಬೋದು, ಹೆಚ್ಚು ಕಡೆ 1 ಟನ್ ಆಗ್ಬೋದು. ಅದು ಸಂಪೂರ್ಣ ತಾಲೀಮ್ ಮಾಡಿ ಅದು ಬಹಳ ತರಬೇತಿ ನೀಡಿ ಆ ಗಂಡನಿಗೆ ಕೊಡುವಂತದ್ದು ವ್ಯವಸ್ಥೆ ಇದೆ. ಅದು ಪಕ್ಕದ 2 ಹೆಣ್ಣಾನೆಗಳು ಇರ್ತಾವಲ್ಲ, ಅದು ಕುಮ್ಕಿ ಆನೆಗಳು ಅಂತ ಕರೀತಾರೆ. ಆ ಕುಮ್ಕಿ ಆನೆಗಳ ವಿಶೇಷತೆಯಿಂದ ಈಗ ಸದ್ಯಕ್ಕೆ ಈ ವರ್ಷದಲ್ಲಿ ಒಂದು ರೂಪ ಅಂತ ಒಂದು, ಮತ್ತೊಂದು ಕಾವೇರಿ ಅಂತ 2 ಇದೆ. ಅದು ಒಂದು ಸೈಕಾಲಜಿ ಪ್ರಕಾರ ಅದು ಆನೆ ನಿಧಾನ ಗತಿಯಲ್ಲಿ, ಮಂದಗತಿಯಲ್ಲಿ, ಯಾವುದೇ ಅಡೆತಡೆ ಇಲ್ಲದೆ ಕಾನ್ಸ್ಟೆಂಟ್ ಇಂದ ಹೋಗ್ಬೇಕು ಅಂದ್ರೆ ಆ ಕುಮ್ಕಿ ಆನೆಗಳು ಇರಲೇಬೇಕು ಅಂತ ಅದು ಮೊದಲಿಂದ ಕೂಡ ತಜ್ಞರ ಒಂದು ಅಭಿಪ್ರಾಯ ಆಗಿರ್ತದೆ. ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಜನರಲ್ ಹೇಳಬೇಕು ಅಂದ್ರೆ ಯಾವುದೇ ವ್ಯಕ್ತಿ ಒಂದು ಮಾರ್ಕೆಟ್ಗೆ ಹೋದ್ರೆ ಎಂಟಿ ಜೊತೆಲಿ ಹೋದಾಗಲೇ ಒಂಥರ ಇರ್ತಾನೆ, ಒಬ್ಬನೇ ಹೋದಾಗಲೂ ಒಂಥರ ಇರ್ತದೆ, ಮೈಂಡ್ ಡೈವರ್ಟ್ ಆಗಿರ್ತದೆ. ಇಲ್ಲಿ ಅದು ಸಂಪೂರ್ಣವಾಗಿ, ಯಾಕೆಂದ್ರೆ ಅಕ್ಕಪಕ್ಕ ಎಣ್ಣಾನೆಗಳಿರೋದ್ರಿಂದ ಆ ಸಾಗುವಂತ ವ್ಯವಸ್ಥೆಯಲ್ಲಿ ಆ ಮೇಲೆ ಬಿದ್ದಿರುವಂತ ಭಾರ ಅದಕ್ಕೆ ಏನು ಗೊತ್ತಾಗುದಿಲ್ಲ. ಆರಾಮಾಗಿ ಮದಗಜ ಅಂತ ಹೇಳ್ತೀವಿ, ಪಯಣ ಅಂತ, ಅದು ಗಾಂಭೀರ್ಯವಾಗಿ ತಗೊಂಡು ಹೋಗ್ತಾ ಇರ್ತದೆ. ಅದು ತರಬೇತಿ ಕೊಟ್ಟಿರುವಂತದ್ದು. ಮೊದಲಿಂದ ಕೂಡ ಗಂಡನಿಗೆ ಬರುವಂತ ವ್ಯವಸ್ಥೆ ಮೊದಲಿಂದ ಇದೆ. ಸಾಮರ್ಥ್ಯದ ವಿಚಾರ. ಓಕೆ, ಆಯ್ತು. ನನ್ನ ಮುಂದಿನ ಪ್ರಶ್ನೆ ಏನಂತ ಅಂದ್ರೆ, ಈಗ ಸಾಮಾನ್ಯವಾಗಿ ನಾವು ನೋಡಿರೋದು ಆನೆಗಳ ಇಡೀ ಮುಖ ತುಂಬಾ ಇಂದ ಹಿಡಿದು ಇಡೀ ಬಾಡಿ ತುಂಬಾ ಒಂದು ಚಿತ್ತಾರವನ್ನು ಮಾಡಿರ್ತಾರೆ. ಸ್ವಲ್ಪ ವರ್ಷಗಳ ಹಿಂದೆ ನಾನು ಓದಿದ್ದೆ, ಅಂದ್ರೆ ಕೆಮಿಕಲ್ಸ್ ಅನ್ನ, ಹಾರ್ಮ್ಫುಲ್ ಕೆಮಿಕಲ್ಸ್ ಹಾಕ್ತಿರೋದ್ರಿಂದ ಆನೆಗಳಿಗೆ ಕಿರಿಕಿರಿ ಆಗ್ತಿದೆ ಅಂತ ಕೆಲ ವೈದ್ಯರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ರು. ಈಗ ಅಲ್ಲಿ ರಾಸಾಯನಿಕ ಕೆಮಿಕಲ್ಸ್ ಬದಲು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತಿದ್ದಾರೆ. ಆರ್ಗ್ಯಾನಿಕ್ ಆಗಿರೋದಕ್ಕೆ ಬೇಕಷ್ಟು ಕಲರ್ಗಳಿದೆ. ಉದಾಹರಣೆಗೆ ನಮ್ಮಲ್ಲಿ ಎಲೆಗಳಿಂದ, ಕೆಲವು ಚಕ್ಕೆಗಳಿಂದ ಸಂಪೂರ್ಣ ಕಲರ್ ಬರ್ತದೆ. ಹೆಂಗದು? ಉದಾಹರಣೆಗೆ ರಂಗೋಲಿ ಹಾಕ್ತಿವಿ, ರಂಗೋಲಿ ಅದನ್ನ ಯಾವ್ದು ಕೆಮಿಕಲ್ ಇಲ್ಲಲ್ಲ, ಅಲ್ಲೂ ಕಲರ್ಗಳ ಬಂದಿಲ್ಲ, ಅದು ಮಣ್ಣಲ್ಲೇ ಮಾಡಿರುವಂತದ್ದು. ಮಣ್ಣಲ್ಲಿ ಬೇಕಷ್ಟು ಕಲರ್ಗಳಿದೆ. ಅದನ್ನ ಸ್ವಲ್ಪ ಬೇರೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೆಮಿಕಲ್ ಸುಣ್ಣ ಇದೆಯಲ್ಲ, ಸುಣ್ಣ ಮತ್ತೆ ಅರಿಶಿನ ಪೌಡರ್ ಬೆರೆಸಿದ್ರೆ ಯಾವ ಕಲರ್ ಬರ್ತದೆ ಹೇಳಿ? ರೆಡ್ ಕಲರ್ ಬರ್ತದೆ. ಆದ್ರೆ ನ್ಯಾಚುರಲ್ ಆಗಿ ನಮ್ಮಲ್ಲಿ ಕಲರ್ ಬೇಕಾದಷ್ಟು ಇರೋದ್ರಿಂದ ಆ ಕಲರನ್ನ ಅಥವಾ ಬಣ್ಣವನ್ನ ನ್ಯಾಚುರಲ್ ಆಗಿ ಅದು ಸಂಪೂರ್ಣ ಚಿತ್ತಾರ ಬೆಳೆಯೋದ್ರಲ್ಲಿ ಈಗ ತೊಡಗಿಸ್ಕೊಂಡಿದ್ದಾರೆ. ಯಾವುದೇ ಕೆಮಿಕಲ್ಸ್ ಅಲ್ಲಿ ಇರಿಸು ಮುರಿಸೋದಾಗಲಿ ಅಥವಾ ಕಿರಿಕಾಗಿದೆ ಆಗೋದಿಲ್ಲ, ಜನರಲ್ ನ್ಯಾಚುರಲ್ ಆಗಿರೋದ್ರಿಂದ. ಸರಿ ಸರಿ ಸರಿ, ಮಾತಾಡೋಣ. ಇನ್ನು ತುಮಕೂರಿನ ಸ್ತಬ್ಧ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ ನೀವು. ತುಮಕೂರು ಜಿಲ್ಲೆ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ ಅಂತ ನಾವು ತುಮಕೂರನ್ನು ಕರಿತೀವಿ. ಈ ಸಲ ಅವ್ರ ಥೀಮ್ ಏನಂದ್ರೆ ನವ್ಯ ಮತ್ತು ಪ್ರಾಚೀನ ಶಿಲ್ಪಕಲಾ ಸಂಕೀರ್ಣ, ಇದು ಅವರ ಥೀಮು. ನಮ್ಮೆಲ್ರಿಗೂ ಗೊತ್ತು, ಒಂದು ತುಮಕೂರು ಯಾವುದಕ್ಕೆ ಫೇಮಸ್ಸು ಅಂದರೆ ಬೆಟ್ಟಗಳಿಗೆ ಫೇಮಸ್ಸು. ಸರಿ, ಈ ಟ್ಯಾಬ್ಲೋ ಬಗ್ಗೆ, ತುಮಕೂರು ಜಿಲ್ಲೆ ಬಗ್ಗೆ ಏನು ಹೇಳ್ತೀರಿ ಈ ಬಾರಿಯ ವಿಶೇಷತೆ ಬಗ್ಗೆ? ಬೆಟ್ಟಗಳು ಅಂತ ಬಂದಾಗ ಇಲ್ಲಿ ಬೆಂಗಳೂರಿಗೆ ಹತ್ರ ಇದ್ರು ಕೂಡ
ಅಲ್ಲಿ ಮಧುಗಿರಿ ಗಿರಿಗೆ ನಮ್ಮಲ್ಲಿ ಅದು ಕೂಡ ಐತಿಹಾಸಿಕಗಳು ಬೇಕಾದ್ರೆ ಗಿರಿ ಬೆಟ್ಟಗಳು ಜಾಸ್ತಿ ಇದೆ ಆ ಸಾಲಿನಲ್ಲಿ. ಆ ಕಲ್ಲು ಬಣ್ಣಗಳಲ್ಲಿ ಇವತ್ತು ಕೂಡ ಈಗ ಮಧುಗಿರಿ ಅಥವಾ ಆ ಕಡೆ ಬರುವಂಥ ಭಾಗದಲ್ಲಿ ಆ ಬೆಟ್ಟಗಳು ವಿಶೇಷತೆ ಪ್ರಾಚೀನ ಕಾಲದಲ್ಲಿ ನಾವು ಶಿಲಾಯುಗ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಕೂಡ ಕಲ್ಲು ವಿಶೇಷತೆ ಇದೆ. ಜೊತೆಗೆ ಸದ್ಯ ನಮ್ಮ ಪುಣ್ಯಕ್ಕೆ ಯಾರು ಕೂಡ ಅದನ್ನ ಮೈನಿಂಗ್ ಮಾಡಿಲ್ಲ, ಉಳ್ಕೊಂಡು ಬಂದಿದೆ. ಆ ಸಾಂಕೇತಿಕವಾಗಿ ತೋರಿಸುವಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಅದು ಕೂಡ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಹಲವಷ್ಟು ವಿಶಿಷ್ಟವಾದಂಥ ವಿಷಯಗಳನ್ನು ಪಡ್ಕೊಂಡಿದೆ ಆ ಬಂಡೆಗಳು. ಈಗ ನೀವು ನೋಡ್ತಾ ಇರುವಂತಹ ಟ್ಯಾಬ್ಲೋ ಉಡುಪಿ ಜಿಲ್ಲೆಯ ಸ್ತಬ್ಧ ಚಿತ್ರ. ಇವ್ರದ್ದು ಕಾನ್ಸೆಪ್ಟ್ ಸ್ವಚ್ಛ ಉಡುಪಿ ಅಂತ. ನೈರ್ಮಲ್ಯ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆ ದೇಶವೇ ಗುರುತಿಸುವ ಸಾಧನೆಯನ್ನು ಮಾಡಿದೆ. 2025-26ನೇ ಸಾಲಿನಲ್ಲಿ ರಾಜ್ಯದ ಮೊದಲ ODF ಮಾಡೆಲ್ ಪ್ಲಸ್ ಮಾದರಿ ಜಿಲ್ಲೆಯಾಗಿ ಉಡುಪಿ ಗುರುತಿಸಿಕೊಂಡಿದೆ. ಜಿಲ್ಲೆಯ ನೈರ್ಮಲ್ಯ ಕ್ಷೇತ್ರದ ಸಾಧನೆಗೆ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಸೇರಿದಂತೆ ಹಲವು ಗೌರವಗಳು ಉಡುಪಿ ಜಿಲ್ಲಾ ಪಂಚಾಯತ್ಗೆ ಸಂದಿದೆ. ಹೀಗಾಗಿ ಈ ಜಿಲ್ಲೆ ಯಾವುದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯತೆ ಗಳಿಸಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಟ್ಯಾಬ್ಲೋಗಳ ಪ್ರದರ್ಶನ ನಿರಂತರವಾಗಿ ಆಗ್ತಾ ಇದೆ. ಅಲ್ಲಿರುವಂತಹ ಜನ ಕೂಡ ಇದೆಲ್ಲವನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರೂ ಅಲ್ಟಿಮೇಟ್ ಆಗಿ ಕಾಯ್ತಾ ಇರೋದು ನಾಡ ಅಧಿದೇವತೆಯನ್ನ ಅಂಬಾರಿ ಮೇಲೆ ನೋಡಬೇಕು ಅಂತ, ಆಶೀರ್ವಾದಕ್ಕೆ ಒಳಗಾಗಬೇಕು, ತಾಯಿ ನಮ್ಮನ್ನೆಲ್ಲ ಹರಿಸ್ಬೇಕು ಅನ್ನೋದು ಒಂದು ಅಲ್ಟಿಮೇಟ್ ಆಗಿ ಕಾಯ್ತಿದ್ದಾರೆ. ಭಕ್ತರ ತಾಳ್ಮೆಯನ್ನು ಕೂಡ ತಾಯಿ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಕೆಲವರು ಉಲ್ಲೇಖಿಸ್ತಾರೆ. ಈ ಥರದ್ದೆಲ್ಲ ಟ್ಯಾಬ್ಲೋ ಎಲ್ಲ ಹೋಗಬೇಕಾದ್ರೆ ಒಮ್ಮೆ ಇದೆಲ್ಲ ಮುಗಿದ್ಬಿಟ್ರೆ ಸಾಕು, ನಮಗೆ ತಾಯಿಯನ್ನು ನೋಡಬೇಕು ಅನ್ನುವಂತಹ ಒಂದು ಆಸೆ ಎಲ್ಲರಿಗೂ ಕೂಡ. ಓಕೆ ಸರ್, ಈಗ ನಾವು ನೋಡ್ತಾ ಇದ್ವಿ ಅಂದರೆ ಚಾಮುಂಡೇಶ್ವರಿಯ ಮೂರ್ತಿಯನ್ನು ನಾನು ಗಮನಿಸ್ತಾ ಇದ್ದೆ. ಹೊಯ್ಸಳ ಶೈಲಿಯ ಮೂರ್ತಿಯ ಕೆತ್ತನೆ, ಆ ಮೂರ್ತಿಯನ್ನು ನೋಡಿದ್ವಿ ನಾವು. ಹಿಂದೆಲ್ಲ ಚೋಳರ ಕಾಲದ ಮೂರ್ತಿ ಇತ್ತು 72 ತನಕ ಅಂತ ಓದಿದೆ ನಾನು ಒಂದು ಕಡೆಗೆ. ಅದೇನಕ್ಕೆ ಚೇಂಜ್ ಆಯಿತು ಇದ್ದಕ್ಕಿದ್ದ ಹಾಗೆ ಅಂತ? ಇದು ಪ್ರತಿ ಈಗ ಯಾವುದೇ ಒಂದು ಸಾಂಸ್ಕೃತಿಕ ಧಾರ್ಮಿಕ ಅಥವಾ ಎಲ್ಲಗಳು ಸ್ವಲ್ಪ ಬದಲಾವಣೆ ಆಗ್ತದೆ, ಸಂಪೂರ್ಣ ಚೇಂಜ್ ಆಗೋದಿಲ್ಲ. ಉದಾಹರಣೆಗೆ ನಾವು ವಿಜಯನಗರ ಕಾಲದಲ್ಲಿ ಬಂದಾಗ ನಾವು ವಾಸ್ತುಶಿಲ್ಪ ಅಂತ ಬಂದಾಗ ಅದು ಬೇರೆ ಬದಲಾವಣೆ ಆಗಿರ್ತದೆ. ಹೊಯ್ಸಳರ ಕಾಲಕ್ಕೆ ಬಂದಾಗ ಸಂಪೂರ್ಣ ಕುಸರಿ ಕಲೆ, ಯಾಕೆಂದರೆ ಒಂದು ಕಲ್ಲನ್ನು ಕೂಡ ಈ ಲೋಹದ ಆ ಟೈಪಲ್ಲಿ ಕೆತ್ತಿರುವಂಥದ್ದು. ಅಲ್ಲಿ ಆ ಕುಸುರಿ ಕಲೆ ಕೆಲಸಗಾರ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತೆ ಅಲ್ಲಿ ನೋಡೋದಕ್ಕೆ ಸುಂದರವಾಗಿ ಕೆಲವು ಕೆತ್ತನೆ ಇರೋದ್ರಿಂದ ಆ ಕಲೆ ಸಂಪೂರ್ಣವಾಗಿ ಬರ್ತದೆ. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಿಂದೆ ಆ ಹೊಯ್ಸಳರಿದ್ದಾಗ ಹೊಯ್ಸಳರು ಏನು ಒಂದು ಕಲೆ ವಾಸ್ತುಶಿಲ್ಪ ಇತ್ತೋ ಆ ಪರಂಪರೆ ನಂತರ ಅದು ಹಿಂದೆ ಆ ಹೊಯ್ಸಳರ ಕಾಲದಲ್ಲಿ ಈ ಲೋಹಗಳಿಂದ ಅಥವಾ ಮೆಟಲಿಂದ ಮಾಡುವಂಥ ಪದ್ಧತಿ ಜಾಸ್ತಿ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಾಗ ಏನಾಯಿತು, ವಿಜಯನಗರ ಕಾಲದ ಈಚೆಗೆ ಆ ಮೆಟಲಲ್ಲಿ ಆ ಕೆಲವು ದೇವತೆಗಳು ಮಾಡೋದು ಅಥವಾ ಉತ್ಸವ ಮೂರ್ತಿ ಮಾಡುವಂಥ ಪದ್ಧತಿ ಬಂದಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತದೆ. ಒಂದು ಮುಖದ ಆ ವಿನ್ಯಾಸದಲ್ಲಿ ಅವರ ಸಂಪೂರ್ಣ ಹಾವಭಾವದಲ್ಲಿ ವ್ಯತ್ಯಾಸ ಆಗ್ತದೆ. ಸರಿ, ಮಾತಾಡಿ.
ನೀವು ನೋಡ್ತಾ ಇರುವಂತಹ ಟ್ಯಾಬ್ಲೋ ಕೊಡಗಿನ ಚಾರಣ ಪಥಗಳು ಥೀಮ್ನಲ್ಲಿ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಕಳಿಸಿಕೊಟ್ಟಿರುವಂತಹ ಥೀಮ್. ನಾಡಿನ ಜೀವನದಿ ಕಾವೇರಿಯ ತವರು ನೆಲ ಕೊಡಗು ಹಚ್ಚ ಹಸುರಿನ ನಿಸರ್ಗ ರಮಣೀಯ ಪ್ರಕೃತಿಯ ಮಡಿಲು ಹಾಗೂ ಸ್ಮಾರ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಾನೆ ಖ್ಯಾತಿಯನ್ನು ಪಡೆದಂತಹ ಕೊಡಗನ್ನ ಇದೀಗ ಚಾರಣಿಗರ ಸ್ವರ್ಗ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ಫ್ಯಾಕ್ಟ್ ದಕ್ಷಿಣ ಭಾರತದ ಕಾಶ್ಮೀರ ಅಂತ ನಾವು ಕೊಡಗನ್ನ ಕರಿತೀವಿ. ಸರ್, ಈ ಟ್ಯಾಬ್ಲೋದ ವಿಶೇಷತೆ, ಕೊಡಗಿನ ಐತಿಹ್ಯ. ಕೊಡಗು ನೀವು ಹೇಳಿದಾಗೆ ದಕ್ಷಿಣ ಕರ್ನಾಟಕದ ಕಾಶ್ಮೀರ ಇದೆ. ಲೇಕಿನಲ್ಲಿ ಸಂಪೂರ್ಣವಾಗಿ ಈ ಪ್ರಕೃತಿದತ್ತವಾಗಿರುವಂಥ ಮರಗಳಾಗಿರ್ಬೋದು ಅಥವಾ ಹಸಿರು ಚಾಚಿ ಇರ್ಬೋದು, ಎಷ್ಟು ಉಗಮವಾದ ನದಿಗಳಿರ್ಬೋದು, ಇವೆಲ್ಲ ಸಂಪೂರ್ಣವಾಗಿ ವಿಶೇಷವಾಗಿ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ ಕೊಡಗಲ್ಲಿ. ಜೊತೆಗೆ ಆ ಕೊಡಗಲ್ಲಿ ಮರಬುಟ್ಟಿಗಳಿದೆಯಲ್ಲ, ಅದು ಟೀ ಗುಡ್ ರೋಸ್ ಇರ್ಬೋದು, ಬೇರೆ ಬೇರೆ ಶ್ರೀಗಂಧ ಇರ್ಬೋದು, ನಂತರ ಕಾಫಿ ಬೆಳೆ ಇರ್ಬೋದು, ಬೇರೆ ಈ ನಾವು ಸಾಂಬಾರು ಪದಾರ್ಥಗಳಂತ ಹೇಳ್ತೀವಲ್ಲ ಅವೆಲ್ಲವೂ ಇರ್ಬೋದು. ಸಂಪೂರ್ಣವಾಗಿ ಅಲ್ಲಿ ಉತ್ಕೃಷ್ಟ ದರ್ಜೆಯ ಒಂದು ಉತ್ಪನ್ನಗಳು ನಮ್ಮಲ್ಲಿ ಬರ್ತದೆ. ಅಲ್ಲಿ ಏಕೆಂದರೆ ಅದು ಹೆಚ್ಚು ಮಳೆ ಆಗ್ತದೆ, ಹೆಚ್ಚು ಹಸಿರಿನಿಂದ ಕೂಡಿರುವಂಥದ್ದು. ಅದರಿಂದ ಹಲವಾರು ಕಾರಣಗಳಿಂದ ಅಲ್ಲಿ ಇರೋದ್ರಿಂದ ಜನಗಳೆಲ್ಲ ಅಲ್ಲಿ ಒಂದು ಏನು ವಿಹಾರಕ್ಕೋಸ್ಕರ ಅಥವಾ ಕಾರ್ಯಕ್ರಮಕ್ಕೋಸ್ಕರ ಅಲ್ಲಿ ಹೋಗುವಂಥದ್ದು ಪದ್ಧತಿ ವಾಡಿಕೆ. ಏಕೆಂದರೆ ಆ ಕೊಡಗು ಬಿಟ್ಟರೆ ಈ ಕಡೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಈ ನಾವೇನು ನಗರೀಕರಣ ಅಂತ ಹೇಳಿದ್ದೀವೋ ಎಲ್ಲ ಬಿಲ್ಡಿಂಗ್ಗಳು ಪೊಲ್ಯೂಷನ್ ಆಗಿದೆ. ನಂತರ ಅದು ಕೂಡ ನೆಮ್ಮದಿ ಇರುವಂಥ ಜೀವನ. ಆ ಕಾರಣಕ್ಕೋಸ್ಕರ ಆ ಕೊಡಗು ಆ ಪರಿಸರಕ್ಕೆ ಎಲ್ಲರೂ ಮನಸ್ಸು ಸೋಲ್ತಾರೆ, ಹೋಗಲೇಬೇಕು. ಅದೊಂದು ಡಿಸ್ಪ್ಲೇ ಆಗಿರುವಂಥದ್ದು ನೋಡೋದು. ಈಗ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎಲ್ಲರೂ ಕಾಯ್ತಾ ಇರೋದು ಕ್ಯಾಪ್ಟನ್ ಅಭಿಮನ್ಯುಗೆ ಅಂಬಾರಿಯನ್ನ ಕಟ್ಟುವಂತಹ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅಂತ. ಇದೆಲ್ಲವೂ ಕೂಡ ಪೂರ್ವ ಸಿದ್ಧತೆಯ ಭಾಗ. ಅಲ್ಲಿ ಆನೆಯನ್ನ ಹಿಂಗೆ ರೆಡಿ ಮಾಡೋದಿದೆಯಲ್ಲ, ಆ ಹಗ್ಗಾನೇ ಏನಿಲ್ಲ ಅಂದ್ರೂ ಒಂದು 100 kg ಇರುತ್ತೆ. ಎಲ್ಲ ಹಂತ ಹಂತವಾಗಿ ಅವ್ರು ಕಟ್ಟಬೇಕಾಗತ್ತೆ. ಇರಿಟೇಷನ್ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಆತನನ್ನ ಹೇಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ವಿಪರೀತ ಕಾಮ್ ಹಾಗೂ ಗಜ ಗಾಂಭೀರ್ಯದ ಆನೆ ಅಂತ ಇದನ್ನು ಕರೀತಾರೆ. ಟೋಟಲ್ ಆಗಿ ಅಂಬಾರಿ ಸೇರಿ ಹಗ್ಗ, ಆಮೇಲೆ ಅಂಬಾರಿ, ಆಮೇಲೆ ಹಾಸಿಗೆ, ಹೂವು ಇವೆಲ್ಲ ಸೇರಿ ಏನಿಲ್ಲ ಅಂದರೂ 1500 kg ತನಕ ಅಪ್ ಟು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಂಬಾರಿಯ ವಿಶೇಷತೆ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು ಈ ಟೈಮಲ್ಲಿ. ದೇಶದ ಎಲ್ಲೂ ಕೂಡ ಈ ಚಿನ್ನದ ಅಂಬಾರಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಾನು ನೋಡ್ತಾ ಇದ್ದೆ ಬೇರೆ ಎಲ್ಲಾದರೂ ಈ ಥರದ್ದು ಚಿನ್ನದ ಅಂಬಾರಿ ಇದೆಯಾ ಅಂತ, ಎಲ್ಲೂ ಇಲ್ಲ ಸರ್. ಇದು ಉತ್ಸವ ಮೂರ್ತಿ. ಅದು ಉತ್ಸವ ಮೂರ್ತಿ ಒಂದು ಮಂಟಪದಲ್ಲಿ ಇಟ್ಕೊಂಡು ಅದರ ಮೆರವಣಿಗೆ ಬರುವಂಥದ್ದು. ಯಾಕೆಂದ್ರೆ ಅಲ್ಲಿ ಆ ಚಾಮುಂಡಿ ಬೆಟ್ಟದಲ್ಲಿ ಏನಿದೆಯೋ ಮೂಲ ವಿಗ್ರಹ, ಆ ಪ್ರತಿರೂಪವಾಗಿ ಆ ಒಂದು ಪಂಚಲೋಹ ಸೇರ್ಕೊಂಡು ಚಿನ್ನವನ್ನು ಜಾಸ್ತಿ ಹಾಕೊಂಡು ಮಾಡಿರುವಂಥ ಒಂದು ಉತ್ಸವ ಮೂರ್ತಿ. ಚಿನ್ನ ಒಂದರಲ್ಲೇ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಲೋಹಗಳನ್ನು ಬೆರೆಸಲೇಬೇಕಾಗ್ತದೆ. ಅದೊಂದು ಕಾರಣಕ್ಕೆ. ನಂತರ ಅದು ಏನಿದೆ ಆ ಒಂದು ಅಂಬಾರಿ ಮೇಲೆ ಮಂಟಪದ ಒಳಗಡೆ ಒಂದು ಉತ್ಸವ ಮೂರ್ತಿ, ಆ ಜೊತೆ ಅಷ್ಟು ನಾವು ಅಲ್ಲಿ ಇಡಬೇಕು ಅಂತಂದಾಗ ಅದಕ್ಕೆ ಕೆಳಗಡೆ ದಿಂಬಿರ್ತದೆ, ಹಾಸಿಗೆಗಳಿರ್ತದೆ, ನಂತರ ಹಾಸಿಗೆ ಹೊದಿಕೆ ಇದೆಯಲ್ಲ ಸರ್, ವರ್ಷ ಚೇಂಜ್ ಮಾಡ್ತಾರೆ ಅದನ್ನ. ಅದೇನೋ ವರ್ಷ ಚೇಂಜ್ ಮಾಡ್ತಾರೆ ಅಂತ ಕೇಳ್ಪಡ್ತಾ ಇದೆ ನಾನು. ಅದೇನೋ ಒಣಗಿಸ್ತಾರೆ ಕೆಲವೊಂದಷ್ಟು ಜೊಂಡುಗಳನ್ನ, ಅದಾದ್ಮೇಲೆ ಅದನ್ನ ಹೊಲಿತಾರೆ ಅಂತೆಲ್ಲ ಕೇಳ್ಪಡ್ತಾ ಇದೆ. ಅಲ್ಲಿ ಮೈಸೂರಲ್ಲಿ ಪಾರಂಪರಿಕವಾಗಿ ಕೆಲವು ಅರಮನೆಗೆ ಡ್ರೆಸ್ಗಳನ್ನು ಅದನ್ನ ಆ ಚಾದರ ಅಥವಾ ಹೇಳ್ತೀವಿ ಒದಿಸುವಂತ ಅಲ್ಲಿ ಒಂದು ವರ್ಗವೇ ಇದೆ. ಅದರಿಂದ ಪ್ರತಿ ವರ್ಷ ಕೂಡ ಒಂದು ಹೊಸ ಹಬ್ಬ ಅಂತ ಬಂದಾಗ ಹೊಸ ಬಟ್ಟೆ ಹಾಕ್ಲೇಬೇಕು ಅಲ್ಲಿ ಪದ್ಧತಿ ಅದು. ಅದರಿಂದ ಅದು ಯಾಕೆಂದ್ರೆ ಅದು ಒಂದೇ ಅಲ್ಲ, ಉದ್ದಕ್ಕೂ ಸಾಲಾನೆಗಳು ಬರ್ತದೆ, ಎಲ್ಲವೂ ಕೂಡ ಅದು ಬಂದೇ ಬರ್ತದೆ. ಇನ್ನು ಹಾವೇರಿ ಜಿಲ್ಲೆಯ ಸ್ತಬ್ಧ ಚಿತ್ರವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಬಾರಿ ಹಾವೇರಿ ಜಿಲ್ಲೆಯ ಸ್ತಬ್ಧ ಚಿತ್ರದ ಥೀಮ್ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಮೈಲಾರ ಮಹದೇವ ಅವರ ಬಗ್ಗೆ, ಅವರ ಜೀವನ ಸಾಧನೆ ಮತ್ತು ದೇಶಕ್ಕಾಗಿ ಮಾಡಿದಂತಹ ತ್ಯಾಗದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಮಧ್ಯ ಕರ್ನಾಟಕದ ಮತ್ತೊಂದು ಜಿಲ್ಲೆ ಹಾವೇರಿಗೆ ಸಂಬಂಧಪಟ್ಟಂತಹ ಟ್ಯಾಗ್.